ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮುಳಿಯಾರ್ ಪೀಪಲ್ಸ್ ಫಾರಂನ ವತಿಯಿಂದ ಬೋವಿಖಾನ ವಿಭಾಗ ಅರಣ್ಯ ಕಚೇರಿಗೆ ಮೆರವಣಿಗೆ. ಮುಳಿಯಾರ್ ಗ್ರಾಮದಲ್ಲಿ ನಡೆಯುತ್ತಿರುವ ಹುಲಿಗಳ ಹಾವಳಿಯನ್ನು ವಿರೋಧಿಸಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಾದ ಪೆರಿಯ ಕಲ್ಯೂಡ್ನ ಶರತ್ ಲಾಲ್ ಹಾಗೂ ಕೃಪೇಶ್ ಅವರನ್ನು ಕೊಲೆಗೈದ ಪ್ರಕರಣ. ಎರ್ನಾಕುಲಂ ಸಿಬಿಐ ನ್ಯಾಯಾಲಯ ತೀರ್ಪು ನೀಡಲಿದೆ ಈ ತಿಂಗಳ 28ರಂದು. ಕಾಸರಗೋಡು ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಮಹಿಳಾ ಆಯೋಗದ ಅದಾಲತ್. 38 ದೂರುಗಳ ಪರಿಗಣನೆ, 7 ದೂರು ಇತ್ಯರ್ಥ. ಸುದ್ದಿಯ ಹೆಸರಿನಲ್ಲಿ ಮಾಧ್ಯಮದ ಲೇಖಕ ಅನಿಲ್ ಅಶೋಕನ್ ಅವರ ಮೊಬೈಲ್ ವಶಪಡಿಸಿಕೊಂಡ ಕ್ರೈಂ ಬ್ರಾಂಚ್ನ ಕ್ರಮ. ಇದನ್ನು ವಿರೋಧಿಸಿ ಕಾಸರಗೋಡು ಪ್ರೆಸ್ ಕ್ಲಬ್ನ ನೇತೃತ್ವದಲ್ಲಿ ಮಾಧ್ಯಮ ಕಾರ್ಯಕರ್ತರಿಂದ ಪ್ರತಿಭಟನೆ. ಮುಂಡೇಪಳ್ಳ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಡಿಸೆಂಬರ್ 25ರಂದು ನಡೆಯಲಿದೆ ಶ್ರೀನಿವಾಸ ಕಲ್ಯಾಣ ಉತ್ಸವ. ಸಿದ್ಧತೆಗಳು ಪೂರ್ಣ. ವಾರ್ತೆಗಳು ವಿವರವಾಗಿ. ಮುಳಿಯಾರ್ ಗ್ರಾಮದಲ್ಲಿ ನಡೆಯುತ್ತಿರುವ ಹುಲಿಗಳ ಹಾವಳಿಯನ್ನು ವಿರೋಧಿಸಿ ಮುಳಿಯಾರ್ ಪೀಪಲ್ಸ್ ಫಾರಂನ ವತಿಯಿಂದ ಬೋವಿಖಾನ ವಿಭಾಗ ಅರಣ್ಯ ಕಚೇರಿಗೆ ಮೆರವಣಿಗೆ ನಡೆಸಲಾಯಿತು. ಮಾನವ ಹಕ್ಕುಗಳ ಪರಿಸರ ಕಾರ್ಯಕರ್ತ ಡಾಕ್ಟರ್ ಡಿ ಸುರೇಂದ್ರನಾಥ್ ಉದ್ಘಾಟಿಸಿದರು. ಮುಳಿಯಾರ್ ಗ್ರಾಮದಲ್ಲಿ ನಡೆಯುತ್ತಿರುವ ಹುಲಿಗಳ ಹಾವಳಿಯನ್ನು ವಿರೋಧಿಸಿ ಮುಳಿಯಾರ್ ಪೀಪಲ್ಸ್ ಫಾರಂನ ವತಿಯಿಂದ ಬೋವಿಖಾನ ವಿಭಾಗ ಅರಣ್ಯ ಕಚೇರಿಗೆ ಮೆರವಣಿಗೆ ನಡೆಸಲಾಯಿತು. ಹುಲಿಗಳ ದಾಳಿಯಿಂದ ಮುಳಿಯಾರ್ ಪ್ರದೇಶದ ನಿವಾಸಿಗಳಿಗೆ ದೊಡ್ಡ ಅಪಾಯ ಉಂಟಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಹುಲಿಗಳನ್ನು ಗೂಡುಗಳಲ್ಲಿ ಹಿಡಿಯಬೇಕು, ಎಆರ್ಟಿ ಬಲಪಡಿಸಬೇಕು, ಕಾಡು ಪ್ರಾಣಿಗಳಿಂದ ನಾಶವಾಗಿರುವ ಕೃಷಿಗೆ ಪರಿಹಾರ ನೀಡಬೇಕು ಎಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡವರು ಆಗ್ರಹಿಸಿದರು. മാനവ ഹക്കുകള പരിസര കാര്യകർത്ത ഡോക്ടർ ഡി സുരേന്ദ്രനാഥ് ഉദ്ഘാടിಸಿದರು. ഇപ്പോൾ പറഞ്ഞാൽ ഒരു പക്ഷേ അവർ വന്ന് ഇവിടെ വരുന്ന പുലിയെ പിടിച്ചു കൊണ്ടുപോയി എന്ന് വരും. പക്ഷെ അതുകൊണ്ട് പ്രശ്നം തീരില്ല. പ്രശ്നം തീരണമെങ്കിൽ വനം വകുപ്പും സർക്കാരുകളും ജനങ്ങൾക്ക് വേണ്ടിയാണ് എന്നുള്ള ബോധ്യം ഉണ്ടാക്കിയേ പറ്റുകയുള്ളൂ. ജനങ്ങളെ വിശ്വാസത്തിലെടുക്കണം. ഫോറം അധ്യക്ഷ ബി അഷ്റഫ് അധ്യക്ഷത വഹിച്ചിരുന്നു. ഇപ്പോൾ നമ്മൾ രാവിലെ എണീറ്റ് വാതിൽ തുറക്കുമ്പോൾ കാണുന്നത് പുലിയെയാണ്, പന്നിയെയാണ്, അതുപോലെ കാട്ടുപോത്ത്. അപ്പം ഇങ്ങനെയുള്ള ഒരുപാട് വന്യമൃഗങ്ങൾ ഇവിടെ വിലസുമ്പോൾ വനം വകുപ്പ് ഇവിടെ കയ്യും കെട്ടി നോക്കി നിൽക്കുകയാണ്. ഒരു നടപടിയും അവർ സ്വീകരിക്കുന്നില്ല. അവരിപ്പോൾ ചെയ്യുന്നത് ആകെ മീറ്റിംഗ് കൂടി ചായ കുടിച്ച് പിരിക്കുകയാണ്. അവർ കുറച്ച് വാച്ച്മാൻമാരെ വിട്ട് ചെറിയ പടക്കങ്ങൾ അവരെ കയ്യിൽ കൊടുത്ത് അവരെ ഈ കാട്ടുമൃഗങ്ങളെ ഓടിക്കാനുള്ള നടപടിയല്ലാതെ മനുഷ്യൻ്റെ ജീവനെ സംരക്ഷിക്കാനുള്ള ഒരു നടപടിയും അവരെ ഭാഗത്തുനിന്ന് ഉണ്ടാവുന്നില്ല. വരുന്ന നാളുകളിൽ വലിയ ശക്തമായ സമരപരിപാടികൾ ഞങ്ങൾ തുടരും. ഈ മുളിയാറിലെ ജനങ്ങളെ ഒന്നാകെ സംഘടിപ്പിച്ചുകൊണ്ട് അതിബൃഹത്തായ സമരപരിപാടികൾക്ക് രൂപം നൽകും. ഇതിനൊരു പരിഹാരം വേണം. ಪ್ರಧಾನ ಕಾರ್ಯದರ್ಶಿ ಮಸೂದ್ ಬೋವಿಖಾನ ಸ್ವಾಗತಿಸಿದರು. ಸುರೇಶ್ ಕುಮಾರ್, ವಿಎಂ ಕೃಷ್ಣ ಪ್ರಸಾದ್, ವೇಣು ಮಾಸ್ಟರ್, ಸಾದತ್ ಮುದಲಪ್ಪಾರ, ಸಾದತ್ ಮನ್ಸೂರ್ ಮಲ್ಲರ್, ಎಬಿ ಕುಟ್ಯಾನ, ಕಬೀರ್ ಮುಸ್ಲಿಯಾರ್ ನಗರ, ಅಬ್ಬಾಸ್ ಕುಳಚಪ್, ಅನೀಸ್ ಮನ್ಸೂರ್, ರವೀಂದ್ರನ್ ಪಾಡಿ, ಸುಹಾರ ಬೋವಿಖಾನ, ಹಂಸಾ ಆಲೂರ್, ವಿ ಭವಾನಿ, ನಾರಾಯಣಿ ಕುಟ್ಟಿ, ಬಿಎಂ ಹಾರಿಸ್, ಬಿಎಂ ಕುಮಾರನ್, ಮಣಿಕಂಠನ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಾದ ಪೆರಿಯ ಕಲ್ಯೂಟ್ನ ಶರತ್ ಲಾಲ್ ಹಾಗೂ ಕೃಪೇಶ್ ಅವರನ್ನು ಕೊಲೆಗೈದ ಪ್ರಕರಣದಲ್ಲಿ ಈ ತಿಂಗಳ 28ರಂದು ಎರ್ನಾಕುಲಂ ಸಿಬಿಐ ನ್ಯಾಯಾಲಯ ತೀರ್ಪು ನೀಡಲಿದೆ. ಸಿಪಿಎಂ ಮುಖಂಡರು ಸೇರಿದಂತೆ 24 ಆರೋಪಿಗಳಿರುವ ಪ್ರಕರಣದಲ್ಲಿ 16 ಮಂದಿ ಇನ್ನೂ ಜೈಲಿನಲ್ಲಿದ್ದಾರೆ. ಸ್ಥಳೀಯ ಪೊಲೀಸರು ಮತ್ತು ಕ್ರೈಂ ಬ್ರಾಂಚ್ ತನಿಖೆ ನಡೆಸಿದ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ತೀರ್ಪಿನೊಂದಿಗಾಗಿದೆ ಸಿಬಿಐಗೆ ಹಸ್ತಾಂತರಿಸಿರುವುದು. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಾದ ಪೆರಿಯ ಕಲ್ಯೂಟ್, ಶರತ್ ಲಾಲ್ ಹಾಗೂ ಕೃಪೇಶ್ ಎಂಬುವರನ್ನು ಕೊಲೆಗೈದ ಪ್ರಕರಣದಲ್ಲಿ ಎರ್ನಾಕುಲಂ ಸಿಬಿಐ ನ್ಯಾಯಾಲಯ ಈ ತಿಂಗಳ 28ರಂದು ತೀರ್ಪು ನೀಡಲಿದೆ. ಸಿಪಿಎಂ ಮುಖಂಡರು ಸೇರಿದಂತೆ 24 ಮಂದಿ ಆರೋಪಿಗಳ ಪಟ್ಟಿಯಲ್ಲಿದ್ದಾರೆ. ಮಾಜಿ ಸ್ಥಳೀಯ ಸಮಿತಿ ಸದಸ್ಯ ಎಪಿ ತಾಮರನ್ ಮೊದಲ ಆರೋಪಿಯಾಗಿದ್ದಾರೆ. ಈತ ಸೇರಿದಂತೆ 14 ಮಂದಿಯನ್ನು ಕ್ರೈಂ ಬ್ರಾಂಚ್ ಹಾಗೂ 10 ಮಂದಿಯನ್ನು ಸಿಬಿಐ ಬಂಧಿಸಿದೆ. 2019 ಫೆಬ್ರವರಿ 17ರಂದಾಗಿದೆ ಕೊಲೆ ನಡೆದಿರುವುದು. ಮೊದಲು ಸ್ಥಳೀಯ ಪೊಲೀಸರ ವಿಶೇಷ ತಂಡ ಹಾಗೂ ನಂತರ ಕ್ರೈಂ ಬ್ರಾಂಚ್ ತನಿಖೆ ನಡೆಸಿದ ಪ್ರಕರಣ ಇದಾಗಿದೆ. ಸಿಬಿಐ ತನಿಖೆಗೆ ಆಗ್ರಹಿಸಿ ಶರತ್ ಲಾಲ್ ಹಾಗೂ ಕೃಪೇಶ್ ಅವರ ಪೋಷಕರು ಹೈಕೋರ್ಟ್ನ ಮೊರೆ ಹೋಗಿದ್ದರು. ಇದರೊಂದಿಗೆ ಹೈಕೋರ್ಟ್ ಕ್ರೈಂ ಬ್ರಾಂಚ್ ಚಾರ್ಜ್ ಶೀಟ್ ಅನ್ನು ರದ್ದುಗೊಳಿಸಿ ಸಿಬಿಐಗೆ ತನಿಖೆ ಘೋಷಿಸಿದೆ. ಆದರೆ ಸಿಬಿಐ ತನಿಖೆ ಎಂಬ ಹೈಕೋರ್ಟ್ ಸಿಂಗಲ್ ಬೆಂಚ್ನ ತೀರ್ಪನ್ನು ಸರಿ ಎಂದ ವಿಭಾಗೀಯ ಪೀಠ ಅಪರಾಧ ವಿಭಾಗದ ಚಾರ್ಜ್ ಶೀಟ್ ಅನ್ನು ಎತ್ತಿ ಹಿಡಿದಿದೆ. ಇದರ ವಿರುದ್ಧ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಅಲ್ಲಿಯೂ ಸಂತ್ರಸ್ತರ ಪರ ತೀರ್ಪು ಬಂದಿದ್ದು ತನಿಖೆಗೆ ಸಿಬಿಐ ಆಗಮಿಸಿದೆ.
ಡಿವೈಎಸ್ಪಿ ಅನಂತಕೃಷ್ಣ ನೇತೃತ್ವದ ಸಿಬಿಐ ತಂಡ ತನಿಖೆ ನಡೆಸಿರುವುದು. ಆರಂಭದಲ್ಲಿ ಬಂಧಿತರಾಗಿದ್ದ 14 ಮಂದಿ ಪೈಕಿ 3 ಮಂದಿಗೆ ಜಾಮೀನು ಮಂಜೂರಾಗಿತ್ತು. ಉಳಿದ 11 ಮಂದಿ ವಿಯೂರು ಸೆಂಟ್ರಲ್ ಜೈಲಿನಲ್ಲಿದ್ದಾರೆ. ಸಿಬಿಐ ಬಂಧಿಸಿದ 10 ಮಂದಿಯಲ್ಲಿ 5 ಜಾಮೀನು ಮಂಜೂರಾಗಿದೆ. 5 ಕಾಕಿನಾಡ್ ಜೈಲಿನಲ್ಲಿದ್ದಾರೆ. 2023 ಫೆಬ್ರವರಿಯಲ್ಲಾಗಿದೆ ಸಿಬಿಐ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭಿಸಿರುವುದು. ಮಾಜಿ ಕೆಪಿಸಿಸಿ ಉಪಾಧ್ಯಕ್ಷ ನಂತರ ಸಿಪಿಎಂಗೆ ಹೋದ ಕ್ರಿಮಿನಲ್ ವಕೀಲ ಅಡ್ವೊಕೇಟ್ ಸಿಕೆ ಶ್ರೀಧರನ್ ಆರೋಪಿ ಪರ ವಾದ ಮಂಡಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಮಹಿಳಾ ಆಯೋಗದ ಅದಾಲತ್ ನಡೆಯಿತು. 38 ದೂರುಗಳನ್ನು ಪರಿಗಣಿಸಲಾಗಿದ್ದು, ಈ ಪೈಕಿ 7 ಇತ್ಯರ್ಥಗೊಳಿಸಲಾಗಿದ್ದು, 31 ದೂರುಗಳನ್ನು ಮುಂದಿನ ಅದಾಲತ್ಗೆ ಮುಂದೂಡಲಾಗಿದೆ. ಕಾಸರಗೋಡು ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಮಹಿಳಾ ಆಯೋಗದ ಅದಾಲತ್ ನಡೆಯಿತು. 38 ದೂರುಗಳನ್ನು ಪರಿಗಣಿಸಲಾಗಿದ್ದು, ಈ ಪೈಕಿ 7 ಇತ್ಯರ್ಥಗೊಳಿಸಲಾಗಿದೆ. 31 ದೂರುಗಳನ್ನು ಮುಂದಿನ ಅದಾಲತ್ಗೆ ಮುಂದೂಡಲಾಗಿದೆ. 1 ಹೊಸ ದೂರು ಲಭಿಸಿದೆ. ಮಲಬಾರ್ನ ಹಲವು ಕಡೆಗಳಲ್ಲಿ ಮಹಿಳೆಯರನ್ನು ಗುರಿಯಾಗಿಟ್ಟುಕೊಂಡು ವಾಮಾಚಾರ ಹಾಗೂ ಮಂತ್ರವಾದ ನಡೆಯುತ್ತಿರುವ ಬಗ್ಗೆ ಮಹಿಳಾ ಆಯೋಗದ ಗಮನಕ್ಕೆ ಬಂದಿದ್ದು, ವಾಮಾಚಾರ ಮಂತ್ರವಾದದ ಮೂಲಕ ಮಹಿಳೆಯರಿಗೆ ತೊಂದರೆ ನೀಡುವವರ ವಿರುದ್ಧ ಜಾಗೃತ ಸಮಿತಿಗಳಿಗೆ ಮಧ್ಯಸ್ಥಿಕೆ ವಹಿಸುವಂತೆ ಸೂಚನೆ ನೀಡಲಾಗುವುದು ಎಂದು ರಾಜ್ಯ ಮಹಿಳಾ ആയോഗ സദസ്യ പി കുഞ്ഞൈഷ അദാലത്ത് ನಂತರ ಮಾತನಾಡಿ ಹೇಳಿದರು. കൂടുതലായിട്ട് കാണുന്ന ഇപ്പം മലബാറിൽ പലയിടങ്ങളിലും സ്ത്രീകളെ മുൻനിർത്തിയിട്ടുള്ള ദുർമന്ത്രവാദവും അതുപോലെ തന്നെ ആഭിചാര ക്രിയകളൊക്കെ വളരെ രഹസ്യമായിട്ട് നടക്കുന്നതായിട്ട് വനിതാ കമ്മീഷന്റെ ശ്രദ്ധയിൽപ്പെട്ടിട്ടുണ്ട്. ചില ജില്ലകളിൽ നിന്ന് നമുക്ക് അത്തരത്തിലുള്ള പരാതികളും ലഭിച്ചിട്ടുണ്ട്. സ്ത്രീകളെ ഇത്തരത്തിൽ ചൂഷണം ചെയ്യുന്ന ആളുകളെ പൊതുജന മധ്യത്തിൽ തുറന്നു കാട്ടപ്പെടേണ്ട ആവശ്യകത മനസ്സിലാക്കി ഈ വിഷയം വളരെ ഗൗരവമായി ഏറ്റെടുത്ത് വനിതാ കമ്മീഷൻ കൈക്കൊള്ളാനുള്ള തീരുമാനം എടുത്തിട്ടുണ്ട്. സാധാരണക്കാരായിട്ടുള്ള നമ്മുടെ പാവപ്പെട്ട സ്ത്രീകളെ അവരുടെ വിശ്വാസങ്ങൾ ചൂഷണം ചെയ്ത് ഇത്തരത്തിൽ അവരെ ചൂഷണം ചെയ്ത് ഇത്തരത്തിലുള്ള ദുർമന്ത്രവാദത്തിലും അതുപോലെ തന്നെ ആഭിചാര ക്രിയക്കൊക്കെ പ്രേരിപ്പിക്കുന്ന ഒരു പ്രവണത പ്രത്യേകിച്ച് മലബാറിലാണ് ഇപ്പോൾ കണ്ടുവരുന്നത്. ഇടപെടുന്നതിന് വേണ്ടി ഇത്തരത്തിലുള്ള പ്രശ്നങ്ങളിൽ ഇടപെടുന്നതിന് വേണ്ടി ജാഗ്രതാ സമിതിയെ ഇത്തരം പ്രശ്നങ്ങൾ പരിഹരിക്കുന്നതിന് വേണ്ടിയും അതുപോലെ തന്നെ ഇത്തരം പ്രശ്നങ്ങൾ ഇടപെടുന്നതിന് വേണ്ടിയും ജാഗ്രതാ സമിതിക്ക് നിർദ്ദേശം കൊടുക്കാനും വനിതാ കമ്മീഷൻ തീരുമാനിച്ചിട്ടുണ്ട്. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸುದ್ದಿಯ ಹೆಸರಿನಲ್ಲಿ ಮಾಧ್ಯಮದ ಲೇಖಕ ಅನಿಲ್ ಅಶೋಕನ್ ಅವರ ಮೊಬೈಲ್ ವಶಪಡಿಸಿಕೊಂಡ ಕ್ರೈಂ ಬ್ರಾಂಚ್ನ ಕ್ರಮವನ್ನು ವಿರೋಧಿಸಿ ಕೆಯುಡಬ್ಲ್ಯೂಜೆ ರಾಜ್ಯ ಸಮಿತಿ ಆಹ್ವಾನ ನೀಡಿದ ಮೇರೆಗೆ ಕಾಸರಗೋಡು ಪ್ರೆಸ್ ಕ್ಲಬ್ನ ನೇತೃತ್ವದಲ್ಲಿ ಮಾಧ್ಯಮ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಹಲವಾರು ಮಂದಿ ಮಾಧ್ಯಮ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಸುದ್ದಿಯ ಹೆಸರಿನಲ್ಲಿ ಮಾಧ್ಯಮದ ಲೇಖಕ ಅನಿಲ್ ಅಶೋಕನವರ ಮೊಬೈಲ್ ವಶಪಡಿಸಿಕೊಂಡ ಕ್ರೈಂ ಬ್ರಾಂಚ್ನ ಕ್ರಮವನ್ನು ವಿರೋಧಿಸಿ ಕೆಯುಡಬ್ಲ್ಯೂಜೆ ರಾಜ್ಯ ಸಮಿತಿ ಆಹ್ವಾನ ನೀಡಿದ ಮೇರೆಗೆ ಕಾಸರಗೋಡು ಪ್ರೆಸ್ ಕ್ಲಬ್ನ ನೇತೃತ್ವದಲ್ಲಿ ಮಾಧ್ಯಮ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಹಲವಾರು ಮಂದಿ ಮಾಧ್ಯಮ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಕಾಸರಗೋಡು ಪ್ರೆಸ್ ಕ್ಲಬ್ ಅಧ್ಯಕ್ಷ ಸಿಜು ಕಣ್ಣನ್, ಜಿಲ್ಲಾ ಕಾರ್ಯದರ್ಶಿ ಪ್ರದೀಪ್ ನಾರಾಯಣನ್, ಕೆವಿ ಪದ್ಮೇಶ್, ಅಬ್ದುಲ್ಲಾ ಕುഞ്ഞി ಉದುಮಾ, ಪುರುಷೋತ್ತಮ ಪೆರ್ಲಾ ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮುಂಡಪಳ್ಳ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಡಿಸೆಂಬರ್ 25ರಂದು ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ದೇಗುಲದ ಆಡಳಿತ ಮುಕ್ತೇಸರ ಕೆಕೆ ಶೆಟ್ಟಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮುಂಡಪಳ್ಳ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಡಿಸೆಂಬರ್ 25ರಂದು ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿದೆ. ಬೆಳಗ್ಗೆ ಸುಪ್ರಭಾತ ಸೇವೆ, ವೇದ ಪಾರಾಯಣ ಮುಂತಾದ ವೈದಿಕ ಕಾರ್ಯಕ್ರಮಗಳು ನಡೆಯಲಿರುವುದು. ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ಸಾಯಂಕಾಲ ಶ್ರೀನಿವಾಸ ಕಲ್ಯಾಣೋತ್ಸವ ಜರುಗಲಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತ ದಾನಿ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ ಅವರಿಗೆ ನಾಡಿನ ಪೌರ ಸನ್ಮಾನ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ದೇಗುಲದ ಆಡಳಿತ ಮುಕ್ತೇಸರ ಕೆಕೆ ಶೆಟ್ಟಿ ಅವರು ತಿಳಿಸಿದರು. ಇದೇ ಬರುವ 25/12/2024 ಬುಧವಾರದಂದು ನಮ್ಮ ಕುಂಬಳೆ ಸಮೀಪದ ದರ್ಬಾರ್ಕಟ್ಟೆ ಮುಂಡಪ್ಪಲ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದ ಪರಿಸರದಲ್ಲಿ ಜರುಗುವ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ನಡೆಸಲಾಗ್ತಿದೆ. 25ರಂದು ಸಂಜೆ ಮೇನ್ ಪ್ರೋಗ್ರಾಮ್ ಸಂಜೆ 4 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಆವತ್ತು ನಾವು ಕನ್ಯಾನ ಸದಾಶಿವ ಶೆಟ್ಟಿ ಅವರ ಅವರಿಗೆ ಒಂದು ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಅದಕ್ಕಾಗಿ ಅವರನ್ನು ನಾವು ಸ್ವಾಗತಿಸ್ತೇವೆ. ಮುಂಬಯಿಯ ದೊಡ್ಡ ಡಾಕ್ಟರ್ ಆಗಿದ್ದಾರೆ, ಡಾಕ್ಟರ್ ಸತ್ಯಪ್ರಕಾಶ್ ಶೆಟ್ಟಿ ಅಂತ. ಅವರು ನಮ್ಮ ಇದೇ ಊರಿನವರು, ಕಾರಿಂಜದ ಊರಿನವರು. ಅವರು ಆವತ್ತು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿ ದೇಗುಲದ ಆಡಳಿತ ಮುಕ್ತೇಸರ ಕೆಕೆ ಶೆಟ್ಟಿ ಅವರೊಂದಿಗೆ ಮಡ್ವ ಮಂಜುನಾಥ ಆಳ್ವ, ಶಿವರಾಮ್ ಭಟ್ ಕಾರಿಂಜ ಹಳೆಮನೆ, ಉಷಾ ಶಿವರಾಮ್ ಭಟ್, ಗೋಪಾಲಕೃಷ್ಣ ಕುತ್ತಿಕಾರು, ರವೀಂದ್ರನಾಥ ರೈ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಾರ್ವಜನಿಕ ವಿತರಣಾ ಗ್ರಾಹಕ ವ್ಯವಹಾರಗಳ ಇಲಾಖೆಯ ವತಿಯಿಂದ ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನಾಚರಣೆ ನಡೆಸಲಾಯಿತು. ಶಾಸಕ ಎನ್ ನಿಲ್ಕುಂದ್ ಉದ್ಘಾಟಿಸಿದರು. ಸಾರ್ವಜನಿಕ ವಿತರಣಾ ಗ್ರಾಹಕ ವ್ಯವಹಾರಗಳ ಇಲಾಖೆಯ ವತಿಯಿಂದ ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸಲಾಯಿತು. ಶಾಸಕ എൻ നിൽക്കുൻ ഉദ്ഘാಟಿಸಿದರು. നമ്മുടെ ഈ കൺസ്യൂമർ കോടതികളൊക്കെ ഇപ്പോൾ വളരെ സജീവമായി പ്രവർത്തിക്കുന്നുണ്ട്. വളരെ പെട്ടെന്ന് ജഡ്ജ്മെന്റുകളൊക്കെ വരുന്നുണ്ട്. പക്ഷേ ആ ജഡ്ജ്മെന്റ് ആ വിധി പ്രാവർത്തികമാക്കുന്ന കാര്യത്തിൽ ഇങ്ങനെ കാലതാമസം ഉണ്ടാകാറുണ്ടോ എന്ന ഒരു സംശയം എനിക്കില്ല എന്ന് ഞാനിവിടെ പറയാൻ ആഗ്രഹിക്കുകയാണ്. അപ്പം അങ്ങനെ വിധി നമുക്ക് നടപ്പിലാക്കാൻ കഴിഞ്ഞില്ലെങ്കിൽ കേസ് കൊടുത്തിട്ട് മാത്രമേ കാര്യമില്ല. പിന്നെ നമ്മളിങ്ങനെ ചതിയിൽപ്പെടുന്ന ആളുകൾക്ക് വീണ്ടും അത്തരം പ്രവർത്തനങ്ങൾ നടത്താനുള്ള ഒരു പ്രേരണ ഉണ്ടാകും. കാരണം വിധി വരുന്നുണ്ട്, പക്ഷേ അത് ആ വിധിച്ച ശിക്ഷ അവർക്ക് അനുഭവിക്കാൻ കഴിയില്ല എങ്കിൽ വീണ്ടും ഇങ്ങനെ കൺസ്യൂമേഴ്സിനെ പറ്റിക്കാനുള്ള ഒരു ഇത് അവർക്ക് കിട്ടും എന്നാണ് അത് സംബന്ധിച്ച് എനിക്ക് പറയാനുള്ളത്. ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷ ಕೆ ಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನ್ವಾಸ್ ಪಾದೂರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಚೆಂಗಳ ಗ್ರಾಮ ಪಂಚಾಯಿತಿ ವಾರ್ಡ್ ಸದಸ್ಯೆ ಪಿ ಖದೀಜಾ, ಕಾಸರಗೋಡು ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಮಣಿಕಂಠನ್ ನಂಬ್ಯಾರ್, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸದಸ್ಯೆ ಕೆಜಿ ಬೀನಾ, ಜಿಲ್ಲಾ ಸಪ್ಲೈ ಆಫೀಸರ್ ಕೆಎನ್ ಬಿಂದು, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸಹಾಯಕ ರಿಜಿಸ್ಟರ್ ಎಂ ಜಯಪ್ರಕಾಶ್, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಮೀಡಿಯೇಷನ್ ನೋಡಲ್ ಆಫೀಸರ್ ಪಿವಿ ಶ್ರೀನಿವಾಸನ್ ಮಾತನಾಡಿದರು. ಸೈಬರ್ ಎಸ್ಐ ಪಿಕೆ ಅಜಿತ್ ಮುಖ್ಯ ಭಾಷಣ ಮಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಸರ್ಕಾರ ಕೈಗಾರಿಕಾ ತರಬೇತಿ ಇಲಾಖೆ ನೇತೃತ್ವದಲ್ಲಿ ಕಾಸರಗೋಡು ಗವರ್ನಮೆಂಟ್ ಐಟಿಐ ಕಾಲೇಜಿನ ನ್ಯಾಷನಲ್ ಸರ್ವಿಸ್ ಸ್ಕೀಮ್ನ ವತಿಯಿಂದ ನಡೆಯುವ ಜ್ವಾಲಾ ಸಪ್ತದಿನ ಶಿಬಿರಕ್ಕೆ ಮೊಗ್ರಾಲ್ ಪುತ್ತೂರು ಗವರ್ನಮೆಂಟ್ ಟೆಕ್ನಿಕಲ್ ಹೈಸ್ಕೂಲ್ನಲ್ಲಿ ಚಾಲನೆ ದೊರಕಿತು. ಗವರ್ನಮೆಂಟ್ ಐಟಿಐ ಕಾಸರಗೋಡಿನ ಉಪಪ್ರಾಂಶುಪಾಲ ಜಾನ್ಸನ್ ಕೆಎಂ ಉದ್ಘಾಟಿಸಿದರು. ಕೇರಳ ಸರ್ಕಾರ ಕೈಗಾರಿಕಾ ತರಬೇತಿ ಇಲಾಖೆ ನೇತೃತ್ವದಲ್ಲಿ ಕಾಸರಗೋಡು ಗವರ್ನಮೆಂಟ್ ಐಟಿಐ ಕಾಲೇಜಿನ ನ್ಯಾಷನಲ್ ಸರ್ವಿಸ್ ಸ್ಕೀಮ್ನ ವತಿಯಿಂದ ನಡೆಯುವ ಜ್ವಾಲಾ ಸಪ್ತದಿನ ಶಿಬಿರಕ್ಕೆ ಮೊಗ್ರಾಲ್ ಪುತ್ತೂರು ಗವರ್ನಮೆಂಟ್ ಟೆಕ್ನಿಕಲ್ ಹೈಸ್ಕೂಲ್ನಲ್ಲಿ ಚಾಲನೆ ದೊರಕಿತು. ಗವರ್ನಮೆಂಟ್ ಐಟಿಐ ಕಾಲೇಜಿನ ಉಪಪ್ರಾಂಶುಪಾಲ ಜಾನ್ಸನ್ ಕೆಎಂ ಉದ್ಘಾಟಿಸಿದರು. ഇപ്പോൾ സമൂഹം എന്ന് പറയുന്നത് ഒരു വ്യക്തിയിലേക്ക് ചുരുക്കിക്കൊണ്ട് കാലഘട്ടങ്ങളിൽ സമൂഹത്തിൽ നമ്മൾക്ക് പ്രതിബദ്ധത എന്താണ്, നമ്മുടെ കടമ എന്താണെന്ന് പിള്ളേരെ ഓരോരുത്തരും പഠിപ്പിച്ചു വിടുകയാണ്. ഇപ്പോൾ കുടുംബത്താണേലും പിന്നെ വീട്ടിലാണേലും മക്കൾ എത്ര പേരുടെ സമാധാനമില്ല, സ്വസ്ഥയില്ലാത്ത കഴിഞ്ഞിട്ട് ഈ കാലഘട്ടങ്ങളിൽ മറ്റുള്ളവരെ സ്നേഹിക്കാനും മറ്റുള്ളവരെ കരുതാനും മറ്റുള്ളവരെ പരിഗണിക്കാനുമുള്ള ഒരു കടമ പിള്ളേർക്കുണ്ടായിരിക്കണം. അത് പഠിപ്പിച്ചു വിടാൻ വേണ്ടിയാണ് നമ്മുടെ കലാലയങ്ങളാണേലും സമൂഹത്തിലാണേലും NSS ക്യാമ്പ് സംഘടിപ്പിക്കുക, NSS എന്ന് പറഞ്ഞ കൂട്ടായ്മ സംഘടിപ്പിക്കുന്നത്. അപ്പോൾ നമ്മുടെ കഴിവുകൾ അത് രാഷ്ട്രത്തെ പുനർനിർമ്മാണത്തിന് വേണ്ടി പ്രയോജനപ്പെടുത്തണം. അതിനുവേണ്ടി ഇപ്പോഴേ അവർക്കൊരു ചിട്ടയായ പരിശീലനം, ഒരു അച്ചടക്കം ഈ ക്യാമ്പുകൾ നമ്മളുണ്ടായിരിക്കണം. THS ಮೊಗ್ರಾಲ್ ಪುತ್ತೂರ್ನ PTA ಉಪಾಧ್ಯಕ್ಷ ಪ್ರಕಾಶನ್ NB ಅಧ್ಯಕ್ಷತೆ ವಹಿಸಿದ್ದರು. ಅನೀಶ್ AP, ಜಯಮೋಹನ್ K, ಪ್ರಶಾಂತ್ V, ನಹಾಸ್ S ಶುಭ ಹಾರೈಸಿದರು. ಜಿಜೇಶ್ KP ಸ್ವಾಗತಿಸಿ ಜೆರಿನ್ ಕೃಷ್ಣ K ಧನ್ಯವಾದವಿತ್ತರು. ಶಿಬಿರ 29ರಂದು ಸಮಾಪನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಜತ್ತೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಸಂಘದ ಮಂಜೇಶ್ವರ ಉಪಜಿಲ್ಲಾ ಸಮ್ಮೇಳನ ನಡೆಯಿತು. ಕೇರಳ ರಾಜ್ಯ ಪ್ರೈಮರಿ ಮುಖ್ಯೋಪಾಧ್ಯಾಯ ಸಂಘದ ರಾಜ್ಯ ಉಪಾಧ್ಯಕ್ಷ ರಾಜೀವನ್ ಉದ್ಘಾಟಿಸಿದರು. ಕುಂಜತ್ತೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಸಂಘದ ಮಂಜೇಶ್ವರ ಉಪಜಿಲ್ಲಾ ಸಮ್ಮೇಳನ ನಡೆಯಿತು. ಕೇರಳ ರಾಜ್ಯ ಪ್ರೈಮರಿ ಮುಖ್ಯೋಪಾಧ್ಯಾಯ ಸಂಘದ ರಾಜ್ಯ ಉಪಾಧ್ಯಕ್ಷ ರಾಜೀವನ್ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿ, ನಮ್ಮ ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಳ್ಳಲು ಸಂಘಟನೆಯ ಪಾತ್ರ ಪ್ರಮುಖವಾದದ್ದು ಎಂದು ಹೇಳಿದರು. ಉಪಜಿಲ್ಲಾ ಅಧ್ಯಕ್ಷ ಪದ್ಮನಾಭ ಅಧ್ಯಕ್ಷತೆ ವಹಿಸಿದ್ದರು. ಪ್ರಾಥಮಿಕ ಮುಖ್ಯೋಪಾಧ್ಯಾಯ ಸಂಘದ ಜಿಲ್ಲಾಧ್ಯಕ್ಷೆ ರೇಖಾ, ಕಾರ್ಯದರ್ಶಿ ಶ್ರೀವಲ್ಸನ್ ಸಂಘದ ಕಾರ್ಯಚಟುವಟಿಕೆಯ ಕುರಿತು ತಿಳಿಸಿದರು. ಮಾಜಿ ಜಿಲ್ಲಾ ಕಾರ್ಯದರ್ಶಿ ವಸಂತ್ ಕುಮಾರ್ ಸಿಕೆ ಶುಭ ಹಾರೈಸಿದರು. ಕಾರ್ಯದರ್ಶಿ ಚಿತ್ರಾವತಿ ಚಿಗುರುಪಾದೆ ಗತ ವರ್ಷದ ವರದಿ ವಾಚಿಸಿದ್ದರು. ಹಿರಿಯ ಸದಸ್ಯರಾದ ಗೋಪಣ್ಣ, ಮೊಹಮ್ಮದ್ ಅನಿಸಿಕೆ ವ್ಯಕ್ತಪಡಿಸಿದರು. ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು.
ಅಧ್ಯಕ್ಷರಾಗಿ ಸುರೇಶ್ ಬಂಗೇರ, ಪ್ರಧಾನ ಕಾರ್ಯದರ್ಶಿಯಾಗಿ ಸಿಲ್ವಿಯಾ ಆಯ್ಕೆಯಾದರು. ಉಪಾಧ್ಯಕ್ಷೆಯಾಗಿ ಸವಿತಾ, ವೀಣಾ ಕುಮಾರಿ, ಸಹ ಕಾರ್ಯದರ್ಶಿಯಾಗಿ ಇಸ್ಮಾಯಿಲ್, ಮಾಲತಿ, ಖಜಾಂಚಿಯಾಗಿ ಶಂಕರ್ ನಾರಾಯಣ ಭಟ್ ಆಯ್ಕೆಯಾದರು. ಜಿಲ್ಲಾ ಸಮಿತಿಗೆ ಶಿವರಾಮ್ ಭಟ್, ಸುಕೇಶ್ ಚಿತ್ರಾವತಿಯವರನ್ನು ಆರಿಸಲಾಯಿತು. ಎಕ್ಸಿಕ್ಯೂಟಿವ್ ಸದಸ್ಯರಾಗಿ ಉಮೇಶ್, ಅಶೋಕನ್, ಲೀಲಾ ಅವರನ್ನು, ಐಟಿ ವಿಭಾಗಕ್ಕೆ ಸತ್ಯಪ್ರಕಾಶ್, ಫಾತಿಮತ್ ಜೌರಾ ಅವರನ್ನು ಆಯ್ಕೆ ಮಾಡಲಾಯಿತು. ಅಧಿಕೃತ ವಕ್ತಾರ ರಾಧಾಕೃಷ್ಣ ಕೆ ಸ್ವಾಗತಿಸಿ ಪ್ರತಿಭಾ ಧನ್ಯವಾದವಿತ್ತರು. ಸುರೇಶ್ ಬಂಗೇರ ಕಾರ್ಯಕ್ರಮವನ್ನು ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜೆಸಿಐ ವಿದ್ಯಾನಗರ ಇದರ 2025ನೇ ವರ್ಷದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಶಾಸಕ ಸಿಎಚ್ ಕುಂಜಂಬು ಮುಖ್ಯ ಅತಿಥಿಯಾಗಿದ್ದರು. ಜೆಸಿಐ ವಿದ್ಯಾನಗರ ಇದರ 2025ನೇ ವರ್ಷದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಶಾಸಕ ಸಿಎಚ್ ಕುಂಜಂಬು ಮುಖ್ಯ ಅತಿಥಿಯಾಗಿದ್ದರು. പല സ്ഥാനത്തും 6 മാലയിട്ട് ഞങ്ങൾ സ്വീകരിച്ചിട്ടുണ്ട്. MLA ജയിച്ചപ്പോഴും ഇങ്ങനെ ചടങ്ങുകളുണ്ടായിട്ടില്ല. ഇവിടെ അതിഗംഭീരമായിട്ടുണ്ട്. അതായത് ദേശീയ ഇന്റർനാഷണൽ ലെവലിൽ നടക്കുന്ന ഒരു ചടങ്ങിൻ്റെ ഒരു രീതി തന്നെയാണ്. അതേപോലെ അഡോപ്റ്റ് ചെയ്തു. അതുകൊണ്ട് മനോഹരമായി കാണാൻ കഴിയുന്നുണ്ട്. ಅಧ್ಯಕ್ಷೆ ರಾಮ್ಲಾಯನ್ ಅಧ್ಯಕ್ಷತೆ ವಹಿಸಿದ್ದರು. ಝೋನ್ ಅಧ್ಯಕ್ಷ ಜೆಸಿಲ್ ಜಯನ್ ನೂತನ ಪದಾಧಿಕಾರಿಗಳಿಗೆ ಸತ್ಯಪ್ರತಿಜ್ಞೆ ಬೋಧಿಸಿದರು. ಡಾಕ್ಟರ್ ಅಬ್ದುಲ್ ಸತ್ತಾರ್ ಎಎ ಮುಖ್ಯ ಭಾಷಣ ಮಾಡಿದರು. ವಲಯ ಉಪಾಧ್ಯಕ್ಷ ಮೊಹಮ್ಮದ್ ಜಬ್ರೂಲ್, ಮೀಡಿಯಾ ಒನ್ ಪಾದಿನಾಲಂ ರಾವ್ ತಾರೆ, ಫಾತಿಮಾ ಶಮ್ಲಾ, ಜಿಷ್ಣು ರಾಜನ್, ಆಸಿಫ್ ಎನ್ಎ, ಇಲಿಯಾಸ್ ಎಎ ಮಾತನಾಡಿದರು. ಯೋಗೀಶೆ, ಮೊಯ್ದು ವರಾಫಾ, ಹಕೀಂ ಎಂಎಸ್, ಫೈಜಲ್ ಎಕೆ, ಮಜೀದ್ ಏರಿಯಾಲ್ ಎಂಬುವರಿಗೆ ಬಿಸಿನೆಸ್ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮುಮ್ತಾಜ್ ಎಮ್ಮೆ ಅವರಿಗೆ ಬರಹಗಾರ್ತಿಗಿರುವ ಲಿಟರರಿ ಲುಮಿನರಿ ಪ್ರಶಸ್ತಿ ನೀಡಲಾಯಿತು. 2025ನೇ ವರ್ಷದ ಜೆಸಿಐ ವಿದ್ಯಾನಗರದ ಅಧ್ಯಕ್ಷರಾಗಿ ರಾಶಿದ್ ಕೆಎಚ್ಎಂ, ಕಾರ್ಯದರ್ಶಿಯಾಗಿ ಅನಿಶಾರ್, ಖಜಾಂಚಿಯಾಗಿ ಸಕೀನಾ ಬಾನು ಜವಾಬ್ದಾರಿ ವಹಿಸಿಕೊಂಡರು. ನಂತರ ವಿವಿಧ ಕಲಾ ಕಾರ್ಯಕ್ರಮಗಳು ನಡೆದವು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೆಎನ್ಎಂ ಮಂಜೇಶ್ವರ ಕಾಂಪ್ಲೆಕ್ಸ್ನ ಆಶ್ರಯದಲ್ಲಿರುವ ಮಂಜೇಶ್ವರ ಝೋನ್ ಸರ್ಗಮೇಳಕ್ಕೆ ಚಾಲನೆ ದೊರಕಿತು. ಕುಂಜತೂರು ದಾರುಸಲಾಂ ಸಲಫೆ ಮಸೀದಿ ಹಾಲ್ನಲ್ಲಾಗಿದೆ ಕಾರ್ಯಕ್ರಮ ನಡೆಯುವುದು. ಕೆಎನ್ಎಂ ಮಂಜೇಶ್ವರ ಕಾಂಪ್ಲೆಕ್ಸ್ನ ಆಶ್ರಯದಲ್ಲಿ ಪ್ರತಿ ವರ್ಷ ಆಯೋಜಿಸುವ ಮಂಜೇಶ್ವರ ಝೋನ್ ಸರ್ಗಮೇಳಕ್ಕೆ ಕುಂಜತೂರು ದಾರುಸಲಾಂ ಸಲಫಿ ಮಸೀದಿ ಹಾಲ್ನಲ್ಲಿ ಚಾಲನೆ ದೊರಕಿತು. ಮಂಜೇಶ್ವರ ಮಂಡಲ ಮದ್ರಸೆಗಳ 200ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸುವ ಸರ್ಗಮೇಳದ ಉದ್ದೇಶ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಕಂಡುಹಿಡಿಯುವುದು ಹಾಗೂ ಪ್ರೋತ್ಸಾಹಿಸುವ ಸಲುವಾಗಿಯಾಗಿದೆ. ಕೆಎನ್ಎಂ ಮಂಜೇಶ್ವರ ಮಂಡಲ ಅಧ್ಯಕ್ಷ ಜನಾಬ್ ಮೊಯ್ತೀನ್ ಬಾಬಾ ಉದ್ಘಾಟಿಸಿದರು. ಕೆಎನ್ಎಂ ಕಾಸರಗೋಡು ಜಿಲ್ಲಾ ಕೋಶಾಧಿಕಾರಿಯು ಕುಂಜತೂರು ದಾರುಸಲಾಂ ಸಲಫಿ ಮಸೀದಿಯ ಅಧ್ಯಕ್ಷರೂ ಆದ ಅಬ್ದುಲ್ ರೆಹಮಾನ್ ಅರಿಮಲಾ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭ ನಡೆದ ವಿವಿಧ ಸ್ಪರ್ಧೆಗಳು ಮುಖ್ಯ ಅತಿಥಿಗಳಿಗೆ ಹಾಗೂ ಸ್ಪರ್ಧಾರ್ಥಿಗಳಿಗೆ ಹಬ್ಬವಾಗಿ ಬದಲಾಯಿತು. ಎಂಎಸ್ಎಂ ಕಾಸರಗೋಡು ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಅಲಿ ಸಲಫಿ ಸ್ವಾಗತಿಸಿ ದಾರುಸಲಾಂ ಸಲಫಿ ಜುಮಾ ಮಸೀದಿಯ ಕಾರ್ಯದರ್ಶಿ ನವಾಜ್ ಮದನಿ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿ ಶ್ರಮದಾನ ಸೇವೆ 8 ಕ್ಷೇತ್ರದಲ್ಲಿ ನಡೆಯಿತು. ಅನನ್ಯ ಫೀಡ್ಸ್ ಮಾಲಕ ದಿವಾಣ ಗೋವಿಂದ ಭಟ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿ ಶ್ರಮದಾನ ಸೇವೆ 8 ಕ್ಷೇತ್ರದಲ್ಲಿ ನಡೆಯಿತು. ಅನನ್ಯ ಫೀಡ್ಸ್ ಮಾಲಕ ದಿವಾಣ ಗೋವಿಂದ ಭಟ್ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಹಾಗೂ ಆಡಳಿತ ಮುಕ್ತೇಸರ ವೈ ಶ್ಯಾಮ್ ಭಟ್ ಅಧ್ಯಕ್ಷತೆ ವಹಿಸಿದ್ದರು. ಬೆಂಗಳೂರಿನ ಕೆನರಾ ಬ್ಯಾಂಕ್ ಬಡಾವಣೆಯ ಶ್ರೀ ಸಂಪತ್ ಗಣಪತಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ವೈ ಶಿವರಾಮ್ ಭಟ್ ಹಾಗೂ ಮಾತೃಮಂಡಲಿ ಮುಖ್ಯಸ್ಥೆ ಉಷಾ ಶ್ಯಾಮ್ ಭಟ್ ಉಪಸ್ಥಿತರಿದ್ದರು. ಚೈತ್ರ ಅಶ್ವಿನಿ ಬದ್ಯಡ್ಕ, ಕಿರಣ ಕೃಷ್ಣಮೂರ್ತಿ, ಸುಧಾ ಮಾಣಿತೋಡಿ, ಡಾಕ್ಟರ್ ಅನ್ನಪೂರ್ಣೇಶ್ವರಿ ಏತಡ್ಕ ಶಿವಾರ್ಪಣಂ ಆಶಯ ಗೀತೆ ಹಾಡಿದರು. ಸಮಿತಿಯ ಸಹ ಸಂಯೋಜಕ ಡಾಕ್ಟರ್ ವೈ.ವಿ. ಕೃಷ್ಣಮೂರ್ತಿ ಪ್ರಾಸ್ತಾವಿಕ ಮಾತನಾಡಿದರು. ಸಮಿತಿಯ ಸಂಯೋಜಕ ಚಂದ್ರಶೇಖರ ಏತಡ್ಕ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಶ್ರಮದಾನ ಸೇವೆಯು ಅಭೂತಪೂರ್ವವಾಗಿ ನಡೆಯಿತು. ಬೆಂಗಳೂರು ಹೈಕೋರ್ಟ್ ವಕೀಲರಾದ ವೈ.ಎಚ್. ಗಣೇಶ್ ಈ ಸೇವೆಯನ್ನು ಪ್ರಾಯೋಜಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಳಿಯರ್ ಪೀಪಲ್ಸ್ ಫಾರಂನ ವತಿಯಿಂದ ಬೋವಿಕಾನ ವಿಭಾಗ ಅರಣ್ಯ ಕಚೇರಿಗೆ ಮೆರವಣಿಗೆ. ಮುಳಿಯರ್ ಗ್ರಾಮದಲ್ಲಿ ನಡೆಯುತ್ತಿರುವ ಹುಲಿಗಳ ಹಾವಳಿಯನ್ನು ವಿರೋಧಿಸಿ. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಾದ ಪೆರಿಯ ಕಲ್ಯೂಟ್ನ ಶರತ್ ಲಾಲ್ ಹಾಗೂ ಕೃಪೇಶ್ ಅವರನ್ನು ಕೊಲೆಗೈದ ಪ್ರಕರಣ. ಎರ್ನಾಕುಲಂ ಸಿಬಿಐ ನ್ಯಾಯಾಲಯ ತೀರ್ಪು ನೀಡಲಿದೆ ಈ ತಿಂಗಳ 28ರಂದು. ಕಾಸರಗೋಡು ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಮಹಿಳಾ ಆಯೋಗದ ಅದಾಲತ್. 38 ದೂರುಗಳ ಪರಿಗಣನೆ, 7 ದೂರು ಇತ್ಯರ್ಥ. ಸುದ್ದಿಯ
ಹೆಸರಿನಲ್ಲಿ ಮಾಧ್ಯಮದ ಲೇಖಕ ಅನಿಲ್ ಅಶೋಕನ್ ಅವರ ಮೊಬೈಲ್ ವಶಪಡಿಸಿಕೊಂಡ ಕ್ರೈಂ ಬ್ರಾಂಚ್ನ ಕ್ರಮ. ಇದನ್ನು ವಿರೋಧಿಸಿ ಕಾಸರಗೋಡು ಪ್ರೆಸ್ ಕ್ಲಬ್ನ ನೇತೃತ್ವದಲ್ಲಿ ಮಾಧ್ಯಮ ಕಾರ್ಯಕರ್ತರಿಂದ ಪ್ರತಿಭಟನೆ. ಮುಂಡಪಳ್ಳ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಡಿಸೆಂಬರ್ 25ರಂದು ನಡೆಯಲಿದೆ ಶ್ರೀನಿವಾಸ ಕಲ್ಯಾಣ ಉತ್ಸವ. ಸಿದ್ಧತೆಗಳು ಪೂರ್ಣ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.